ನನ್ನ ಸ್ನೇಹಿತರಿಗೆ ಮತ್ತೊಮ್ಮೆ SS ಅಕಾಡೆಮಿ ಸ್ವಾಗತ. ಈಗಾಗಲೇ ಪ್ರಾರಂಭಿಸಿದಂತೆ ಭಾರತದ ಸಮಗ್ರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಈಗಾಗಲೇ ಭಾರತದ ಪರಿಚಯ, ಭಾರತದ ಭೌಗೋಳಿಕವಾಗಿ ಕರಾವಳಿ ತೀರ, ಉದ್ದ, ಅಗಲ ಮತ್ತು ಅದರ ಭಾರತದ ರಾಷ್ಟ್ರೀಯ ಚಿಹ್ನೆ, ರಾಷ್ಟ್ರೀಯ ಲಾಂಛನಗಳು ಎಲ್ಲವನ್ನು ಭಾರತದ ಬೇಸಿಕ್ ಪರಿಚಯದಲ್ಲಿ ನಿಮಗೆ ಮುಗಿಸಿಕೊಟ್ಟಿದ್ದೀನಿ. ಇನ್ನು ನೀವು ಈಗಾಗಲೇ ಹೇಳಿದಂತೆ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳ ಕುರಿತು ಸಂಪೂರ್ಣವಾದಂಥ ತರಗತಿಯನ್ನು ಮಾಡಿಕೊಡ್ತಾ ಇದ್ದೀನಿ ಉಚಿತವಾಗಿ. ಯಾರೆಲ್ಲ ಸ್ನೇಹಿತರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ PDF ನಿಮಗೆ ಉಚಿತವಾಗಿ ನನ್ನ SS ಅಕಾಡೆಮಿಲಿ ಲಭ್ಯವಿರ್ತೈತಿ. SS ಅಕಾಡೆಮಿಲಿ ಫ್ರೀಯಾಗಿ ನೋಟ್ಸ್ ಲಭ್ಯವಿರ್ತೈತಿ. ಲಿಂಕನ್ನು ತಡೆಯಾಡಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಜಾಯ್ನ್ ಆದರೆ ಈ PDF ನಿಮಗೆ ಉಚಿತವಾಗಿ ಸಿಗ್ತೈತಿ. ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಂಡು ಸಹ ಓದ್ಬೋದು, ಮೊಬೈಲ್ಸಲ್ಲಿ ಸಹ ಓದ್ಬೋದು ಅಥವಾ ಟ್ಯಾಬ್ಗಳಲ್ಲಿ ಸಹ ಇದನ್ನು ಓದ್ಬೋದು. ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ KPSC, KSP ಯಾವುದೇ ಇರಲಿ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯದ ಮೇಲೆ ಪ್ರಶ್ನೆ ಇರ್ತಾವೆ, ಈ ವಿಷಯದ ಮೇಲೆ ಪ್ರಶ್ನೆ ಬರ್ತಾವೆ. ಆ ಕಾರಣಕ್ಕಾಗಿ ಈ ದಿನ ನಾವು 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇನ್ನು ಮೊದಲ ಯಾವ ರಾಜ್ಯ ಪ್ರಾರಂಭ ಅಂತ ನಮ್ಮ ರಾಜ್ಯದಿಂದನೇ ಪ್ರಾರಂಭ ಮಾಡೋಣ ಅಂತ. ನಮ್ಮ ರಾಜ್ಯದಿಂದನೇ ಭಾರತದ ಪರಿಚಯವನ್ನು ಪ್ರಾರಂಭ ಮಾಡೋಂಥ ಕರ್ನಾಟಕ ರಾಜ್ಯದ ಬಗ್ಗೆ, ಕರ್ನಾಟಕದ ವಿಶೇಷತೆ ಏನು, ಪರೀಕ್ಷೆ ದೃಷ್ಟಿಯಿಂದ ಕರ್ನಾಟಕದ ಮೇಲೆ ಯಾವೆಲ್ಲ ಪ್ರಶ್ನೆಗಳು ಬರ್ತಾವೆ ಮತ್ತು ಆ ಪ್ರಶ್ನೆಗಳಿಗೆ ನಾವು ಹೇಗೆಲ್ಲ ಉತ್ತರಿಸಬೇಕು, ಎಲ್ಲ ವಿಡಿಯೋವನ್ನು, ಎಲ್ಲ ತರಗತಿಗಳನ್ನು, ಎಲ್ಲ ಮಾಹಿತಿಯನ್ನು ಈ ಒಂದೇ ತರಗತಿಯಲ್ಲಿ ನೋಡ್ತೀವಿ. ಈ ಒಂದೇ ತರಗತಿಯಲ್ಲಿ ನಿಮಗೆ ಕರ್ನಾಟಕದ ಬಗ್ಗೆ ಪರೀಕ್ಷೆಯಲ್ಲಿ ಬರಬಹುದು ಅಂತ ಪ್ರಮುಖ ಪ್ರಶ್ನೆಗಳು ಯಾವುವು ಅಂತೇಳಿ ಎಲ್ಲವನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಪ್ರಾರಂಭ ಮಾಡೋಂಥ ಬೇಸಿಕ್, ಈ ಕರ್ನಾಟಕ ರಾಜ್ಯ ಹೇಗೆ ಹುಟ್ಕೊಳ್ತು ಮತ್ತು ಯಾವಾಗ ಸ್ಥಾಪನೆ ಆಯಿತು, ಅದರ ಸುತ್ತಮುತ್ತ ಎಷ್ಟು ರಾಜ್ಯಗಳಂತ ಗಡಿ ಅದಾವ, ಉತ್ತರದಿಂದ ದಕ್ಷಿಣ ಧ್ರುವಕ್ಕೆ ಎಷ್ಟು ಕಿಲೋಮೀಟರ್ ಉದ್ದದಾವ, ಎಲ್ಲವನ್ನು ಈ ಒಂದೇ ವಿಡಿಯೋದಲ್ಲಿ ನೋಡೋಣ. ಬೇಸಿಕ್ ಏನಾಯಿತು, ಇದು ಸ್ಥಾಪನೆ ಆಗಿದ್ದು ಯಾವಾಗ ಅಂದ್ರೆ, ಸ್ಥಾಪನೆಯಾಗಿದ್ದು ಕರ್ನಾಟಕ ರಾಜ್ಯ ಪ್ರಾರಂಭದಲ್ಲಿ ನವೆಂಬರ್ 1, 1956 ಮೈಸೂರು ರಾಜ್ಯವಾಗಿ ಉದಯಿಸಿತು. ಮೈಸೂರು, ವಿಶಾಲ ಮೈಸೂರು ರಾಜ್ಯವಾಗಿ, ಮೈಸೂರು ರಾಜ್ಯವಾಗಿ ಸ್ಥಾಪನೆಯಾಗಿದ್ದಾವಾಗಂದ್ರೆ 1956ರಲ್ಲಿ ನವೆಂಬರ್ 1ರಂದು ಸ್ಥಾಪನೆಯಾದ. ಇದಕ್ಕೆ ಮೊದಲ ಹೆಸರು ಏನೈತೆ ಅಂದ್ರೆ ಮೈಸೂರು ರಾಜ್ಯವಾಗಿ ಉದಯಿಸಿತು. ನಂತರ ಇದನ್ನು ಅನೇಕ ಹೋರಾಟಗಾರರು ಹೋರಾಟ ಮಾಡಿ 1973 ನವೆಂಬರ್ 1ರಂದು ಮರುನಾಮಕರಣ ಮಾಡಿದರು. ಏನಂತ, ಕರ್ನಾಟಕ ಎಂದು ಹೆಸರಿಸಲಾಯಿತು. ಆಗಿನ ಸಮಯದಲ್ಲಿ ಮುಖ್ಯಮಂತ್ರಿ ಯಾರಾಗಿದ್ದರು ಅಂತ ಪ್ರಶ್ನೆ ಕೇಳ್ತಾನೆ, ನೆನಪಿರಲಿಕ್ಕೆ. ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಅಂತ ಮರುನಾಮಕರಣ ಮಾಡಿದಾಗ ಆ ಸಮಯದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಿದ್ದರು ಅಂತ ಪ್ರಶ್ನೆ ಕೇಳ್ತಾನೆ. ಅಂದಿನ ಮುಖ್ಯಮಂತ್ರಿ D. ದೇವರಾಜ ಅರಸು ಅವರು ಆಗಿದ್ದರು. 1973 ನವೆಂಬರ್ 1ರಂದು, ನೆನಪಿರಲಿ, ಅತ್ಯಂತ ಇಂಪಾರ್ಟೆಂಟ್. ಇದನ್ನು ಹಲವು ಬಾರಿ ಕೇಳಿದ್ದಾನೆ. ಇನ್ನು ಕರ್ನಾಟಕದ ರಾಜಧಾನಿ ಯಾವುದು ಕೇಳಿದಾಗ ನಿಮಗೆ ಗೊತ್ತೈತೆ ಈಗಾಗಲೇ, ಬೆಂಗಳೂರು. ಕರ್ನಾಟಕದಲ್ಲಿ ಅಧಿಕೃತ ಭಾಷೆ, ಈಗಾಗಲೇ ಕರ್ನಾಟಕದಲ್ಲಿ ಯಾವ ಭಾಷೆಯನ್ನು ಅಧಿಕೃತವಾಗಿ ಮಾತಾಡ್ತಾ ಇರ್ತಾರೆ ಗೊತ್ತೂ ಐತಿ. ಕರ್ನಾಟಕದಲ್ಲಿ ಕನ್ನಡವೇ ಅಧಿಕೃತ ಭಾಷೆ. ಈ ಕನ್ನಡ ಅಧಿಕೃತ ಭಾಷೆಗೆ 2008ರಲ್ಲಿ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ದೊರೆಯಿತು. ಈ ಇಂಡಿಯನ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ, ಭಾರತೀಯ ಶಾಸ್ತ್ರೀಯ ಭಾಷೆಗಳು ಅಂತೇಳಿ ಕರಿತೀವಿ. ಈ ಶಾಸ್ತ್ರೀಯ ಭಾಷೆಗಳಲ್ಲಿ ಕನ್ನಡಕ್ಕೆ ಸ್ಥಾನಮಾನ ಸಿಕ್ಕಿದ್ದು ಯಾವ ವರ್ಷದಲ್ಲಿ ಅಂತ ಕೇಳಿದಾಗ 2008ರಲ್ಲಿ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆಯಿತು ಅಂತ ಹೇಳ್ತೀವಿ. ಇನ್ನು ನಮ್ಮದೇ ಆದಂಥ ನಾಡಗೀತೆ ಹೊಂದೈತಿ. ಕರ್ನಾಟಕವು ನಮ್ಮದೇ ಆದಂಥ ನಾಡಗೀತೆ ಹೊಂದೈತಿ. ಆ ನಾಡಗೀತೆ ಅಥವಾ ರಾಜ್ಯಗೀತೆ ಯಾವ್ದಂತ ಕೇಳಿದಾಗ ಜಯ ಭಾರತ ಜನನೀಯ ತನುಜಾತೆ, ಜಯ ಭಾರತ ತನನೀಯ ಜನಜಾತೆ. ಈ ಗೀತೆಯನ್ನು ಬರೆದವರು ಅಂತ ಕೇಳಿದಾಗ ರಾಷ್ಟ್ರಕವಿ ಕುವೆಂಪು ಅವರು ಬರೀತಾರೆ. ರಾಷ್ಟ್ರಕವಿ ಕುವೆಂಪು ಅವರು ನಮ್ಮ ರಾಜ್ಯದ ನಾಡಗೀತೆಯನ್ನು ಬರೀತಾರೆ. ಅದೇ ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಈ ಗೀತೆಯನ್ನು ಬರೆದಾರ ಅಂದ್ರೆ ರಾಷ್ಟ್ರಕವಿ ಕುವೆಂಪು ಅವರು ಬರೀತಾರೆ. ನೆಕ್ಸ್ಟ್ ಇನ್ನು ಭೌಗೋಳಿಕ ಲಕ್ಷಣ ಅಂದ್ರೆ ಜಿಯೋಗ್ರಫಿ ಆಫ್ ಇಂಡಿಯಾ, ಅಂದ್ರೆ ಜಿಯೋಗ್ರಫಿ ಆಫ್ ಕರ್ನಾಟಕ, ಅಂದ್ರೆ ಕರ್ನಾಟಕದ ಭಾರತದ ಯಾವ ಭಾಗದಲ್ಲಿ ಕಂಡು ಬರ್ತೈತಿ, ಕರ್ನಾಟಕದ ಸುತ್ತಮುತ್ತ ಇರುವಂತಹ ರಾಜ್ಯಗಳು ಯಾವುವು, ಈ ಎಲ್ಲವನ್ನು ಈ ನೋಡೋಣ. ಈ ಭೌಗೋಳಿಕ ಸ್ಥಾನಮಾನದಲ್ಲಿ ಬರ್ತಂದ್ರೆ ಭಾರತವು ದಕ್ಷಿಣ ಪರ್ಯಾಯ ದ್ವೀಪದಲ್ಲಿ ಕಂಡು ಬರ್ತದೆ. ಕರ್ನಾಟಕದಲ್ಲಿ ಕಂಡು ಬರ್ತದೆ ಅಂದ್ರೆ ಭಾರತದ ದಕ್ಷಿಣದ ಪರ್ಯಾಯದಲ್ಲಿ, ಏನು ಉತ್ತರ ದಕ್ಷಿಣ ಈ ಭಾಗದಲ್ಲಿ ಕಂಡು ಬರ್ತದೆ. ಈ ಭಾಗದಲ್ಲಿ ಕರ್ನಾಟಕ ದಕ್ಷಿಣ ಭಾಗದ ಪರ್ಯಾಯ ದ್ವೀಪದಲ್ಲಿ ಕಂಡು ಬರ್ತದೆ ಕರ್ನಾಟಕ. ಈ ರೀತಿ ಮ್ಯಾಪ್ ನೋಡಿದಾಗ ವಿಸ್ತೀರ್ಣ ಎಷ್ಟೈತಿ, ಇದ್ರ ಒಟ್ಟು ವಿಸ್ತೀರ್ಣ ಎಷ್ಟೈತೆ ಅಂದ್ರೆ 1,91,791 ಚದರ ಕಿಲೋಮೀಟರ್. ನೆನಪಿರಲಿ, 1,91,791 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದೈತಿ
ಕರ್ನಾಟಕದ ಒಟ್ಟು ವಿಸ್ತೀರ್ಣ ಕೇಳ್ತಾನೆ. ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು? ಕರ್ನಾಟಕದ ಒಟ್ಟು ವಿಸ್ತೀರ್ಣ 1,91,791 ಚದರ ಕಿಲೋಮೀಟರ್. ಇದು ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಇದರ ಪ್ರಮಾಣ ಎಷ್ಟಂದ್ರೆ 5.83. 5.83 ಅಂದರೆ ಭಾರತವನ್ನು 100% ತೊಗೊಂಡಾಗ ಈ 100%ಅಲ್ಲಿ ಕರ್ನಾಟಕದ ಸ್ಥಾನ ಎಷ್ಟಂದ್ರೆ ಎಷ್ಟು ಪರ್ಸೆಂಟೇಜ್ ಅಂದರೆ 5.83ರಷ್ಟು ನಾವೇನು ಮಾಡಿ ಇದರಲ್ಲಿ ಭೂಭಾಗವನ್ನು ಹಂಚಿಕೊಂಡಿವಿ. ಅಂದ್ರೆ 500 ಅಂದ್ರೆ 94 ಉಳಿದ ರಾಜ್ಯಗಳು ಅಥವಾ ಉಳಿದ ಕೇಂದ್ರಾಡಳಿತ ಪ್ರದೇಶಗಳು ಭೂ ಪ್ರದೇಶವನ್ನು ಹಂಚಿಕೊಂಡಿದ್ದಾವೆ. ವಿಸ್ತೀರ್ಣದಲ್ಲಿ ಎಷ್ಟನೇ ದೊಡ್ಡ ರಾಜ್ಯ ನೋಡಿದಾಗ ವಿಸ್ತೀರ್ಣದಲ್ಲಿ ಕರ್ನಾಟಕವು 6ನೇ ದೊಡ್ಡ ರಾಜ್ಯ. ವಿಸ್ತೀರ್ಣದಲ್ಲಿ 6ನೇ ದೊಡ್ಡ ರಾಜ್ಯ. ವಿಸ್ತೀರ್ಣದಲ್ಲಿ ಕರ್ನಾಟಕ ಎಷ್ಟನೇ ರಾಜ್ಯ ಭಾರತದಲ್ಲಿ ಅಂತ ಕೇಳಿದಾಗ 6ನೇ ದೊಡ್ಡ ರಾಜ್ಯ ಅಂತ ಆಗೈತಿ. ಇನ್ನು ಕರ್ನಾಟಕದ ಜೊತೆಗೆ ಯಾವೆಲ್ಲ ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿದ್ದಾವೆ ನೋಡಿದಾಗ ಕರ್ನಾಟಕದ ಜೊತೆಗೆ ಉತ್ತರದಲ್ಲಿ ಮಹಾರಾಷ್ಟ್ರ ಕಂಡು ಬರ್ತೈತಿ, ವಾಯುವ್ಯದಲ್ಲಿ ಗೋವಾ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಮತ್ತು ದಕ್ಷಿಣದಲ್ಲಿ ಕೇರಳ ರಾಜ್ಯ, ಆಗ್ನೇಯಲ್ಲಿ ತಮಿಳುನಾಡು, ಪೂರ್ವದಲ್ಲಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ. ಈ ಇಂಡಿಯಾ ಮ್ಯಾಪ್ ನೋಡಿದಾಗ ಕರ್ನಾಟಕ ಈ ಭಾಗ ಕಂಡು ಬರ್ತೈತಿ. ಕರ್ನಾಟಕದಾಗ ಏನು ಮಾಡ್ತೈತಿ? ಉತ್ತರದಲ್ಲಿ ನಾವೇನು ನೋಡ್ತೀವಿ? ಉತ್ತರದ ಮಹಾರಾಷ್ಟ್ರ ಕಂಡು ಬರ್ತೈತಿ. ಈ ಕಡೆ ವಾಯುವ್ಯದ ಗೋವಾ ರಾಜ್ಯ ಕಂಡು ಬರ್ತೈತಿ. ಈ ಪಶ್ಚಿಮ ಅರಬ್ಬಿ ಸಮುದ್ರ, ಈ ಕಡೆ ಅರಬ್ಬಿ ಸಮುದ್ರ ಕಂಡು ಬರ್ತೈತಿ. ನೆಕ್ಸ್ಟ್ ದಕ್ಷಿಣದಲ್ಲಿ ಕೇರಳ ರಾಜ್ಯ ಕಂಡು ಬರ್ತೈತಿ. ಹಾಗೂ ಆಗ್ನೇಯ ಈ ಭಾಗದಾಗೆಲ್ಲ ಆಂಧ್ರ ಪ್ರದೇಶ, ಆಗ್ನೇಯದಲ್ಲಿ ತಮಿಳುನಾಡು ಕಂಡು ಬರ್ತೈತಿ. ಈ ಪೂರ್ವದಲ್ಲಿ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳು, ತೆಲಂಗಾಣ ರಾಜ್ಯಗಳು ಕಂಡು ಬರ್ತವೆ. ಆರು ರಾಜ್ಯಗಳ ಜೊತೆಗೆ ಏನು ಮಾಡೈತಿ? ಗಡಿಯನ್ನು ಹಂಚಿಕೊಂಡೈತಿ. ಹಾಗೂ ಒಂದು ಅರಬ್ಬಿ ಸಮುದ್ರದ ಜೊತೆಗೆ ಪಶ್ಚಿಮ ಅರಬ್ಬಿ ಸಮುದ್ರದ ಜೊತೆಗೆ ಇದು ಸಹ ಕರಾವಳಿ ತೀರವನ್ನು ಹೊಂದೈತಿ. ಕರ್ನಾಟಕದ ಒಟ್ಟು ಕರಾವಳಿ ತೀರ ಉದ್ದ ಎಷ್ಟಂದ್ರೆ ಕರ್ನಾಟಕದ ಕರಾವಳಿ ಒಟ್ಟು ತೀರ ಉದ್ದ ಅಷ್ಟು 320 ಚದರ ಕಿಲೋಮೀಟರ್. 320 ಚದರ ಕಿಲೋಮೀಟರ್. ನೀನು ಕೇಳ್ತಾನೆ, ಹಲವಾರು ಬಾರಿ ಎಕ್ಸಾಮಲ್ಲಿ ಕೇಳಿದಾನೆ. ಹಲವಾರು ಬಾರಿ ಹಿಂದಿನ ಪರೀಕ್ಷೆಯನ್ನು ನೀವು ಪ್ರಶ್ನೆ ಪತ್ರಿಕೆಯನ್ನು ಅನಲೈಸ್ ಮಾಡಿದಾಗ ವಿಶ್ಲೇಷಣೆ ಮಾಡುವ ಸಮಯದಲ್ಲಿ ನೋಡ್ಕೊಳ್ಳಿ ಈ ಕರ್ನಾಟಕದ ಮೇಲೆ ಅದರಲ್ಲೂ ಸಹ ಪೊಲೀಸಿಗೆ ವಿಷಯಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷೆಯಲ್ಲಿ ಫೋಕಸ್ಲಿ ಕರ್ನಾಟಕದ ವಿಷಯ ಮೇಲೆ ಮಾಡ್ತಾನೆ. ಆ ಕಾರಣಕ್ಕಾಗಿ ಕರ್ನಾಟಕದ ಮೇಲೆ ಇವೆಲ್ಲ ಪ್ರಶ್ನೆ ಕೇಳಿದ್ದಾನೆ. ಕರ್ನಾಟಕದ ಕರಾವಳಿ ತೀರ ಉದ್ದ ಎಷ್ಟು? ಕರ್ನಾಟಕದ ಕರಾವಳಿ ತೀರ ಉದ್ದ ಎಷ್ಟು ಅಂದ್ರೆ 320 ಚದರ ಕಿಲೋಮೀಟರ್. ಇದು ಕರಾವಳಿ ತೀರ ಹೊಂದೈತೆ. ಪ್ರಮುಖವಾಗಿ ಭೌಗೋಳಿಕ ವಿಭಾಗಗಳನ್ನು ವಿಂಗಡಿಸ್ತಾರೆ. ಯಾವ್ಯಾವು? ಕರಾವಳಿ ಮೈದಾನ, ಮಲೆನಾಡು, ಬಯಲು ಸೀಮೆ, ಉತ್ತರ ಹಾಗೂ ದಕ್ಷಿಣ ಮೈದಾನ. ಕರಾವಳಿ ಮೈದಾನ ಅಂದ್ರೂ ಕರಾವಳಿ ತೀರವನ್ನು ಹೊಂದಿರ್ತಾವೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಈ ಭಾಗ ಏನಲ್ಲ ಇವೆಲ್ಲ ಕರಾವಳಿ ತೀರ ಹೊಂದಿರ್ತಾವೆ. ಮೈದಾನ ಮಲೆನಾಡು, ಶಿವಮೊಗ್ಗ ಇರ್ಬೋದು, ಚಿಕ್ಕಮಗಳೂರು, ಇವೆಲ್ಲವೂ ಸಹ ಮಲೆನಾಡು ಹೊಂದಿರೋ ಜಿಲ್ಲೆಗಳು, ಶಿವಮೊಗ್ಗ. ಇನ್ನು ಬಯಲು ಸೀಮೆ ಅಂದರೆ ಉತ್ತರ ಕರ್ನಾಟಕ ಅಂತ ಕರಿತೀವಿ. ಈ ಕಡೆ ಬಾಗಲಕೋಟೆ, ಬೆಳಗಾವಿ, ಬಿಜಾಪುರ, ಕಲಬುರಗಿ, ಯಾದಗಿರಿ ಇವೆಲ್ಲ ಬಯಲು ಸೀಮೆ ಪ್ರದೇಶ. ಉತ್ತರ ಹಾಗೂ ದಕ್ಷಿಣ ಮೈದಾನ ಅಂತ ಕರಿತೀವಿ. ಇನ್ನು ಅತ್ಯಂತ ಎತ್ತರವಾದ ಶಿಖರ ಯಾವುದಂದ್ರೆ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದಂದ್ರೆ ಮುಳ್ಳಯ್ಯನಗಿರಿ. ಇದು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಇದರ ಎತ್ತರ 1930 ಮೀಟರ್. ನೆನಪಿರಲಿ, 1930 ಮೀಟರ್. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಮುಳ್ಳಯ್ಯನಗಿರಿ. ಇದು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಇದರ ಎತ್ತರ ಎಷ್ಟಂದ್ರೆ 1930 ಮೀಟರ್. 1930 ಮೀಟರ್ ಇದು ಎತ್ತರವಾಗೈತಿ. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರ್ತದೆ. ನೆಕ್ಸ್ಟ್ ಇನ್ನು ನದಿಗಳು ಮತ್ತು ಜಲಪಾತಗಳು, ರಿವರ್ಸ್ ಆ್ಯಂಡ್ ವಾಟರ್ ಫಾಲ್ಸ್. ರಾಜ್ಯಗಳಿಂದ ಮೇಲೆ ಅಲ್ಲಿ ಹಲವಾರು ನದಿಗಳು ಹರಿತಿರ್ತವೆ. ನದಿಗಳು ಹರಿದ ಮೇಲೆ ಜಲಪಾತಗಳು ಸೃಷ್ಟಿ ಹೀಗಿದ್ದೇ ಇರ್ತವೆ. ಆ ಕಾರಣಕ್ಕಾಗಿ ಪ್ರಮುಖ ನದಿಗಳೇನು? ಕರ್ನಾಟಕದಲ್ಲಿ ಕೃಷ್ಣ, ಕಾವೇರಿ, ಗೋದಾವರಿ ಉಪನದಿ ಹರಿತೈತಿ. ಆಮೇಲೆ ಕೃಷ್ಣ, ಕಾವೇರಿ, ಗೋದಾವರಿ ಹರಿಯಲ್ಲ, ಗೋದಾವರಿಗೆ ಸಂಬಂಧಪಟ್ಟಂಥ ಒಂದು ಉಪನದಿ ಹರಿತೈತಿ. ಹಾಗೂ ತುಂಗಭದ್ರಾ, ಶರಾವತಿ, ಕಾಳಿ, ನೇತ್ರಾವತಿ, ಘಟಪ್ರಭಾ, ಮಲಪ್ರಭಾ, ಹೇಮಾವತಿ, ಕಪಿಲ, ಕಬಿನಿ ಇವೆಲ್ಲವೂ ಸಹ ಕರ್ನಾಟಕದಲ್ಲಿ ಹರಿಯುವಂಥ ಪ್ರಮುಖ ನದಿಗಳು. ನೆನಪಿರಲಿ, ಕೃಷ್ಣ, ಕಾವೇರಿ, ಗೋದಾವರಿಯ ಉಪನದಿ ಇದು ಇಂಪಾರ್ಟೆಂಟ್. ಗೋದಾವರಿ ಕರ್ನಾಟಕದಲ್ಲಿ ಹರಿಯುತ್ತದೆ ಅಂತ ಕೇಳ್ತಾನೆ. ಗೋದಾವರಿಯ ಉಪನದಿ ಕರ್ನಾಟಕದಲ್ಲಿ ಹರಿತೈತಿ. ತುಂಗಭದ್ರಾ, ಶರಾವತಿ, ಕಾಳಿ, ನೇತ್ರಾವತಿ, ಘಟಪ್ರಭಾ, ಮಲಪ್ರಭಾ, ಹೇಮಾವತಿ ಇವು ಸಹ ಕರ್ನಾಟಕದಲ್ಲಿ ಹರಿಯುವಂಥ ಪ್ರಮುಖ ನದಿಗಳು. ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾನೆ ಕರ್ನಾಟಕ ಅತ್ಯಂತ ಉದ್ದವಾದ ನದಿ. ಈ ನದಿಗಳ ಮೇಲೆ ಇನ್ನು ಕರ್ನಾಟಕ ಇದು ಭಾರತದ ವಿಸ್ತೀರ್ಣ, ಭಾರತದ ಬಗ್ಗೆ ಹೇಳೋ ಹೊತ್ನಾಗ ಇನ್ನು ಕರ್ನಾಟಕದ ದರ್ಶನ ತೆಗಿತೀವಿ. ಜಿಲ್ಲಾವಾರು ಹೇಳೋ ಹೊತ್ನಾಗ ನಿಮ್ಗೆ ಸಂಪೂರ್ಣವಾಗಿ ನದಿಗಳ ಬಗ್ಗೆ ಕೃಷ್ಣಾ ನದಿ, ಕಾವೇರಿ ನದಿ, ಗೋದಾವರಿ ನದಿ, ತುಂಗಭದ್ರಾ ಇವೆಲ್ಲವುಗಳ ನದಿಗಳ ಮೇಲೆ ಒಂದು ಕ್ಲಾಸನ್ನು ಮಾಡಿಕೊಡ್ತಾ ಇದ್ದೀನಿ. ಅದು ಸಹ ಈ ಶೀಘ್ರದಲ್ಲೇ ಮಾಡ್ತೀನಿ. ನದಿಗಳ ಮೇಲೆ ರಿವರ್ಸ್, ಕರ್ನಾಟಕದ ಪ್ರಮುಖ ನದಿಗಳ ಮೇಲೆ. ಕರ್ನಾಟಕದ ಪ್ರಮುಖ ನದಿಗಳು, ಕೃಷ್ಣಾ ನದಿ ಹುಟ್ಟುವ ಸ್ಥಳದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಇರ್ತೈತಿ, ಅದು ಕೃಷ್ಣಾ ನದಿಗೆ ಯಾವ ರೀತಿ ಅಣೆಕಟ್ಟನ್ನು ಕಟ್ಟಿದಾರ
ಮತ್ತು ಕೃಷ್ಣಾ ನದಿ ಯಾವ ಯಾವ ರಾಜ್ಯದ ನಡುವೆ ವಿವಾದ ಐತಿ ಇವೆಲ್ಲವನ್ನು, ಮತ್ತು ಕಾವೇರಿ ನದಿ ಹಾಗೂ ಗೋದಾವರಿ ನದಿ, ತುಂಗಭದ್ರಾ ಅಣೆಕಟ್ಟು ಯಾವ ನದಿ ಕಟ್ಟಿದ್ದಾರೆ, ಶರಾವತಿಯಲ್ಲಿ ಕಂಡು ಬರ್ತೈತಿ, ಕಾಳಿ ನದಿ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತೈತಿ, ನೇತ್ರಾವತಿ ಏನು, ಇವೆಲ್ಲವನ್ನು ಸಪ್ರೇಟಾಗಿ ಪ್ರತ್ಯೇಕವಾಗಿ ನದಿಗಳ ಕುರಿತು ಇನ್ನೊಂದು ತರಗತಿಯನ್ನು ಮಾಡಿಕೊಡ್ತೇನೆ ಕರ್ನಾಟಕದಲ್ಲಿ ವಿಶೇಷವಾಗಿ. ಯಾಕಂದರೆ ಪೊಲೀಸ್ ಪರೀಕ್ಷೆಗೆ ಅತ್ಯಂತ ವಿಶೇಷ ರೀತಿ ಕರ್ನಾಟಕವನ್ನು ನಾವು ಕಾಳಜಿ ನೋಡಬೇಕಾಗತ್ತೆ. ಯಾಕಂದರೆ ಕರ್ನಾಟಕದ ಮೇಲೆ ಪ್ರಶ್ನೆಗಳು ಬರ್ತಾವೆ. ಆ ಕಾರಣಕ್ಕಾಗಿ ಕರ್ನಾಟಕದಲ್ಲಿರುವ ಪ್ರತಿಯೊಂದು ನದಿಗಳ ಬಗ್ಗೆ ಪ್ರತ್ಯೇಕವಾದಂಥ ವಿಡಿಯೋ ನಿಮ್ಗೆ ಮಾಡಿಕೊಡ್ತೀನಿ. ಇದು ನದಿಗಳು ಮತ್ತು ನದಿಗಳು ನೋಡಿ ಜಲಪಾತಗಳು ಯಾವ ಕಂಡು ಬರ್ತವೆ ಕರ್ನಾಟಕದಲ್ಲಿ ಜೋಗ ಜಲಪಾತ, ಕರ್ನಾಟಕದಲ್ಲಿ ಕಂಡುಬರುವಂಥ ಅತ್ಯಂತ ಪ್ರಮುಖವಾದ ಜಲಪಾತ ಯಾವುದು ಅಂದ್ರೆ ಜೋಗ ಜಲಪಾತ. ಇದು ಜೋಗ ಜಲಪಾತ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಜೋಗ ಜಲಪಾತ ಯಾವ ನದಿ ನಿರ್ಮಾಣ ಮಾಡುತ್ತಂದ್ರೆ ಶರಾವತಿ ನದಿ. ಜೋಗ ಫಾಲ್ಸ್ ಅಂತ ನೋಡ್ತೀರಿ ನೀವೆಲ್ಲ ಟೂರಿಸ್ಗೆಲ್ಲ ಕರ್ಕೊಂಡಿರ್ತಾರೆ, ಮಕ್ಕಳಿದ್ದಾಗ ದೊಡ್ಡವರಾದಾಗ ಎಲ್ಲ ಹೋಗಿರ್ತೀರಿ ಜೋಗ ಫಾಲ್ಸಿಗೆ, ವಾಟರ್ಫಾಲಿಗೆ. ನಿಮ್ಗೆ ಕೇಳ್ತಾನೆ ಜೋಗ ಫಾಲ್ಸ್ ಇದು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತೈತಿ? ಶಿವಮೊಗ್ಗ ಜಿಲ್ಲೆಯಲ್ಲಿ. ಜೋಗ ಫಾಲ್ಸ್ ಇದು ಯಾವ ನದಿಯಿಂದ ನಿರ್ಮಾಣವಾಗಿದೆ? ಶರಾವತಿ ನದಿಯಿಂದ. ನೆಕ್ಸ್ಟ್ ಶಿವನ ಸಮುದ್ರದ ಗಗನಚುಕ್ಕಿ ಭರಚುಕ್ಕಿ ಜಲಪಾತ. ಗಗನಚುಕ್ಕಿ ಭರಚುಕ್ಕಿ ಜಲಪಾತ ಶಿವನ ಸಮುದ್ರ, ಇದು ಕಾವೇರಿ ನದಿಯ ಉಪನದಿಯಲ್ಲಿ ಕಂಡು ಬರ್ತೈತಿ ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ. ಗಗನಚುಕ್ಕಿ ಭರಚುಕ್ಕಿ ಜಲಪಾತ ಕಂಡು ಬರ್ತಾವೆ. ನೆನಪಿರಲಿ, ಗಗನಚುಕ್ಕಿ ಭರಚುಕ್ಕಿ ಜಲಪಾತ ಮಂಡ್ಯ ನಗರದ ಗಡಿಭಾಗದಲ್ಲಿ ಕಂಡು ಬರ್ತಾವ. ಇದು ಸಹ ಎಂತ ಇಂಪಾರ್ಟೆಂಟ್. ನೆಕ್ಸ್ಟ್ ಗೋಕಾಕ್ ಜಲಪಾತ ಇದು ಘಟಪ್ರಭಾ ನದಿಯಿಂದ ನಿರ್ಮಾಣವಾಗೈತಿ. ಈ ಘಟಪ್ರಭಾ ನದಿಯಿಂದ ನಿರ್ಮಾಣ ಆಗಿದ್ದು ಇದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರ್ತೈತಿ. ಯಾವುದು? ಗೋಕಾಕ್ ಜಲಪಾತ. ಇನ್ನು ಬಡಾಂಜೆ ಜಲಪಾತ ಅಂತ ಕರಿತೀವಿ. ಬಡಾಂಜೆ ಜಲಪಾತದಲ್ಲಿ ಕಂಡು ಬರ್ತೈತೆ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಕಂಡು ಬರುತ್ತೆ. ಇನ್ನು ಹಲವಾರು ಜಲಪಾತಗಳು ಕರ್ನಾಟಕದಲ್ಲಿ. ಅದಕ್ಕೆ ನಿಮ್ಗೆ ಪ್ರತ್ಯೇಕವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಮಾಡ್ತೀನಿ. ಪ್ರಮುಖ ನದಿಗಳು, ಜಲಪಾತಗಳು, ಇಲ್ಲಿರುವಂಥ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಸಂಪೂರ್ಣವಾದಂಥ ಒಂದು ವಿಡಿಯೋ ಮಾಡಿಕೊಡ್ತೀನಿ ಸಂಪೂರ್ಣವಾಗಿ. ಅದನ್ನು ನೀವು ನೋಡ್ಕೋಬೋದು. ಇನ್ನು ಆಡಳಿತಾತ್ಮಕ ರಚನೆಗಾಗಿ ಕರ್ನಾಟಕವನ್ನು ಏನೆಲ್ಲವಾಗಿ ಬದಲಾವಣೆ ಆಗಿತ್ತು, ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಕರ್ನಾಟಕದಲ್ಲಿ ಪ್ರಸ್ತುತ 31 ಜಿಲ್ಲೆಗಳಿದಾವೆ. 31ನೇ ಜಿಲ್ಲೆಯನ್ನಾಗಿ ಬಳ್ಳಾರಿಯನ್ನು ವಿಭಜನೆ ಮಾಡಿ ವಿಜಯನಗರ ಎಂಬ ಜಿಲ್ಲೆಯನ್ನು ಹೊಸದಾಗಿ ಸ್ಥಾಪಿಸಿದ್ದಾರೆ. 30 ಜಿಲ್ಲೆಗಳಿದ್ದು ಅದರಲ್ಲಿ ಬಳ್ಳಾರಿಯನ್ನು ವಿಭಜನೆ ಮಾಡಿ ಬಳ್ಳಾರಿಯಿಂದ ವಿಜಯನಗರ ಅಂತೇಳಿ ಹೊಸ ಜಿಲ್ಲೆಯನ್ನು ಸ್ಥಾಪಿಸಿದ್ದಾರೆ. ಕರ್ನಾಟಕದಲ್ಲಿ ಎಷ್ಟು ಕಂದಾಯ ವಿಭಾಗಗಳು ಅಂತ ಕೇಳ್ತಾನೆ. ಕರ್ನಾಟಕದಲ್ಲಿ 4 ಕಂದಾಯ ವಿಭಾಗಗಳಿದಾವೆ. ಬೆಂಗಳೂರು, ಬೆಳಗಾವಿ, ಕಲಬುರಗಿ ಮತ್ತು ಮೈಸೂರು. ನಿಮಗೆ ಕೇಳ್ತಾನೆ ಎಕ್ಸಾಮಲ್ಲಿ. ಕರ್ನಾಟಕದಲ್ಲಿ ಕಂಡುಬರುವಂಥ ಪ್ರಮುಖ ಕಂದಾಯ ವಿಭಾಗಗಳು ಯಾವುವು ಅಂತ ಕೇಳ್ತಾನೆ, ನೆನಪಿಟ್ಕೋಬೇಕು. ಉತ್ತರ ಕರ್ನಾಟಕದಾಗ ಬೆಳಗಾವಿ, ಕಲಬುರಗಿ. ದಕ್ಷಿಣದಲ್ಲಿ ಬೆಂಗಳೂರು, ಮೈಸೂರು. ಇವು ಸಹ ನೆನಪಿಡಬೇಕು. ನಿಮಗೆ ಶಾಸಕಾಂಗ ಬಗ್ಗೆ ಕರ್ನಾಟಕದಲ್ಲಿ ದ್ವಿಸದನ ವ್ಯವಸ್ಥೆ. ದ್ವಿಸದನ ಅಂದರೆ ಲೋಕಸಭೆ ಮತ್ತು ಲೋಕಸಭೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮೇಲೆ ಬಂದಿರ್ತೈತಲ್ಲ, ಹಂಗೆ ರಾಜ್ಯ ಸರ್ಕಾರದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ದ್ವಿಸದಸ್ಯತ್ವವನ್ನು ಹೊಂದೈತಿ. ಶಾಸಕಾಂಗ ಪದ್ಧತಿ ಯಾವ ಪದ್ಧತಿ ಅಂತ ಕೇಳ್ತಾನೆ. ಕರ್ನಾಟಕದ ಶಾಸಕಾಂಗ ಪದ್ಧತಿ ಯಾವುದು? ದ್ವಿಸದನ ಪದ್ಧತಿ. ವಿಧಾನಸಭೆ ಮತ್ತು ವಿಧಾನ ಪರಿಷತ್. ಇನ್ನು ಕರ್ನಾಟಕದ ಒಟ್ಟು ವಿಧಾನಸಭೆ ಸದಸ್ಯರ ಸಂಖ್ಯೆ ಎಷ್ಟಂದ್ರೆ 274 MLAಗಳು. ಕರ್ನಾಟಕದ ಒಟ್ಟು MLAಗಳ ಸಂಖ್ಯೆ ಎಷ್ಟಂದ್ರೆ 224. ಇನ್ನು ವಿಧಾನ ಪರಿಷತ್ ಒಟ್ಟು ಸಂಖ್ಯೆ ಎಷ್ಟಂದ್ರೆ 75. ಇನ್ನು ನಾವು ನೋಡ್ತೀವಿ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಅಂದ್ರೆ ಸಂಸತ್ತಿನಲ್ಲಿ ಪ್ರಾತಿನಿಧ್ಯಕ್ಕೆ MP ಮತ್ತು ಅಥವಾ ರಾಜ್ಯಸಭಾ ಮೆಂಬರ್ ಅಂತ ಕರಿತೀವಿ. ರಾಜ್ಯಸಭಾ ಮೆಂಬರ್. ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಲೋಕಸಭೆಯ ಸ್ಥಾನಗಳಿವೆ ಅಂದರೆ 28 ಲೋಕಸಭೆಯ ಸ್ಥಾನಗಳಿವೆ. ಕರ್ನಾಟಕದಲ್ಲಿ ಒಟ್ಟು 28 ಲೋಕಸಭೆಯ ಸ್ಥಾನಗಳಿವೆ ಮತ್ತು ಕರ್ನಾಟಕದಲ್ಲಿ 12 ರಾಜ್ಯಸಭಾ ಸ್ಥಾನಗಳಿವೆ. ಕರ್ನಾಟಕದಲ್ಲಿ ಕಂಡುಬರುವುದು ಲೋಕಸಭೆಯ ಸ್ಥಾನ ಅಂದರೆ MP, ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ 28, ರಾಜ್ಯಸಭೆಯ ಮೆಂಬರ್ 12. ನೆನಪಿರಲಿ. ಇವೆಲ್ಲವೂ ಸಹ ಪರೀಕ್ಷೆಯಲ್ಲಿ ಬರಬಹುದಾದಂಥ ಮತ್ತು ಪರೀಕ್ಷೆ ದೃಷ್ಟಿಯಿಂದ ಅಧ್ಯಯನ ಮಾಡೋ ಕಾರಣದಿಂದಾಗಿ ಸಂಪೂರ್ಣವಾಗಿ ನಾವು ನೋಡಬೇಕಾಗ್ತೈತಿ. ಇನ್ನು ರಾಜ್ಯ ಲಾಂಛನ ಅಂದರೆ ರಾಜ್ಯದ ಬಗ್ಗೆ. ರಾಜ್ಯ ಲಾಂಛನ ಯಾವುದು, ರಾಜ್ಯ ಪ್ರಾಣಿ ಯಾವುದು, ರಾಜ್ಯ ಪಕ್ಷಿ ಯಾವುದು, ರಾಷ್ಟ್ರೀಯ ಹೂ ಯಾವುದು, ರಾಜ್ಯದ ಮರ ಯಾವುದು, ರಾಜ್ಯದ ಚಿಟ್ಟೆ ಯಾವುದು, ಇವೆಲ್ಲವೂ ಸಹ ಅತ್ಯಂತ ಮಹತ್ವವಾದಂಥ ವಿಷಯಗಳೇ. ರಾಜ್ಯ ಲಾಂಛನಗಳು ಸ್ಟೇಟ್ ಸಿಂಬಲ್ಸ್ ಅಂತೇಳಿ ಕರೀತಾರೆ ಇಂಗ್ಲೀಷ್ನಾಗ. ಅಂದ್ರೆ ಯಾವುದೇ ರಾಜ್ಯಗಳು ತನ್ನದಾದಂಥ ರಾಜ್ಯ ಲಾಂಛನ ಹೊಂದಿರ್ತೈತಿ, ರಾಜ್ಯ ಪ್ರಾಣಿಯನ್ನು ಹೊಂದಿರ್ತೈತಿ, ರಾಜ್ಯ ಪಕ್ಷಿಯನ್ನು ಹೊಂದಿರ್ತೈತಿ. ಇದೇ ರೀತಿ ನಮ್ಮ ಕರ್ನಾಟಕ ಸಹ ಪ್ರತ್ಯೇಕವಾದಂಥ ಸ್ಟೇಟ್ ಸಿಂಬಲ್ಸನ್ನು ಹೊಂದಿದ್ದಾವೆ. ಹಾಗಾದ್ರೆ ಕರ್ನಾಟಕದ ರಾಜ್ಯ ಲಾಂಛನ ಯಾವುದು ಅಂದ್ರೆ ಗಂಡ ಬೇರುಂಡ. ನಿಮ್ಗೆ ಕೇಳ್ತಾನೆ ಕರ್ನಾಟಕದ ರಾಜ್ಯ ಲಾಂಛನ ಯಾವುದು? ಗಂಡ ಬೇರುಂಡ. ಇದನ್ನು ದ್ವಿಶಿರ ಪಕ್ಷಿ ಅಂತ ಕರೀತಾರೆ. ದ್ವಿಶಿರ ಪಕ್ಷಿ, ಗಂಡ ಬೇರುಂಡ. ನಿಮ್ಗೆ ಕೇಳ್ಬೋದು ಕರ್ನಾಟಕದ ರಾಜ್ಯ ಲಾಂಛನ ಯಾವುದು? ಗಂಡ ಬೇರುಂಡ. ನಿಮ್ಗೆ ಹಲವಾರು ನವೋದಯ ಪರೀಕ್ಷೆಯಲ್ಲಿ ಬರ್ತೈತಿ. ಈ PC ಎಕ್ಸಾಮಲ್ಲಿ ಬರ್ಬೋದು, PSIಯಲ್ಲಿ ಬರ್ಬೋದು. ಇದು ನಮ್ಮ ಮೊನ್ನೆ ಈ ಎಕ್ಸಾಮಲ್ಲಿ ಬಂದಿತ್ತು ಅಂದ್ರೆ ನವೋದಯ ಪರೀಕ್ಷೆಯಲ್ಲಿ ಬಂದಿತ್ತು.
ನೆನಪಿರಲಿ. ನೆಕ್ಸ್ಟ್ ಇನ್ನು ಕರ್ನಾಟಕದ ರಾಜ್ಯದ ಪ್ರಾಣಿ ಯಾವುದು ಅಂದರೆ ಏಷ್ಯನ್ ಆನೆ ಏಷ್ಯನ್ ಎಲಿಫೆಂಟ್. ಆನೆ ಅಂತಂದ್ರೆ ಏಷ್ಯನ್ ಎಲಿಫೆಂಟ್ ಅಂತ ಮತ್ತು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ರಾಜ್ಯ ಪಕ್ಷಿ ಸ್ಟೇಟ್ ಬರ್ಡ್ಸ್ ಯಾವುದು ಅಂದ್ರೆ ನೀಲಕಂಠ ಇಂಡಿಯನ್ ರೋಲರ್ ಅಂತ ಕರೀತಾರೆ. ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು? ನೀಲಕಂಠ ಪಕ್ಷಿ ಇಂಡಿಯನ್ ರೋಲರ್ ನಾವು ಕರಿತೀವಿ. ನೆಕ್ಸ್ಟ್ ಕರ್ನಾಟಕ ರಾಜ್ಯದ ಹೂವು ಯಾವುದು ಅಂತ ಕೇಳಿದಾಗ ಕಮಲ ಲೋಟಸ್. ನೆಕ್ಸ್ಟ್ ಕರ್ನಾಟಕ ರಾಜ್ಯದ ಮರ ಶ್ರೀಗಂಧದ ಮರ ಸ್ಯಾಂಡಲ್ವುಡ್ ಟ್ರೀ ರಾಜ್ಯದ ಮರ ಶ್ರೀಗಂಧದ ಮರ. ಇನ್ನು ರಾಜ್ಯದ ಚಿಟ್ಟೆ ಸದರ್ನ್ ಬರ್ಡನ್ ಚಿಟ್ಟೆ. ರಾಜ್ಯದ ಚಿಟ್ಟೆ ಯಾವುದು? ಸದರ್ನ್ ಬರ್ಡ್ವಿಂಗ್ ಅವರ ಕರ್ನಾಟಕ ರಾಜ್ಯದ ಚಿಟ್ಟೆ. ಇನ್ನು ಕರ್ನಾಟಕದ ಇತಿಹಾಸ ಮತ್ತು ಪರಂಪರೆ ಹಿಸ್ಟ್ರಿ ಆ್ಯಂಡ್ ಹೆರಿಟೇಜ್. ಕರ್ನಾಟಕವನ್ನು ಹಲವಾರು ರೀತಿಯ ರಾಜವಂಶರು ಪ್ರಾಚೀನ ಕಾಲದಿಂದಲೂ ಸಹ ಕರ್ನಾಟಕವನ್ನು ಆಳ್ತಾ ಬಂದರು. ಬ್ರಿಟಿಷರ ನಂತರ ಸಹ ವಿಜಯನಗರ ಸಾಮ್ರಾಜ್ಯ ಆಳಿತು. ಇವೆಲ್ಲವೂ ಸಹ ಪ್ರಮುಖ ಮನೆತನಗಳು ಯಾವುದು ಕರ್ನಾಟಕವನ್ನು ಆಳಿದವರು ಅಂತೇಳಿ ನೋಡಿದಾಗ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಆಳಿದ ವಂಶವನ್ನು ಕದಂಬರಲ್ಲಿ ಅಂದರೆ ಬನವಾಸಿಯ ಕದಂಬರು. ಕನ್ನಡದ ಮೊಟ್ಟ ಮೊದಲ ರಾಜ್ಯವಂಶ ಅಂದರೆ ಕದಂಬರ ವಂಶ. ಬನವಾಸಿಯ ಕದಂಬರು ಕನ್ನಡದ ಮೊದಲ ರಾಜ್ಯವಂಶ. ನಿಮ್ಗೆ ಕೇಳ್ತಾನೆ ಕರ್ನಾಟಕವನ್ನು ಮೊಟ್ಟ ಮೊದಲ ಬಾರಿಗೆ ಆಡಳಿತ ಮಾಡಿದಂಥ ಮನೆತನ ಕದಂಬ ಮನೆತನ. ಬನವಾಸಿಯ ಇವರು ರಾಜಧಾನಿ ಬನವಾಸಿ ಆಗಿತ್ತು, ಅದಕ್ಕೆ ಬನವಾಸಿಯ ಕದಂಬರು ಅಂತ ಕರೀತಾರೆ. ಕದಂಬರ ರಾಜಧಾನಿ ಯಾವುದಾಗಿತ್ತು? ಬನವಾಸಿ ಕದಂಬರು ಅಂತ ಕರೀತಾರೆ. ಕರ್ನಾಟಕವನ್ನು ಮೊಟ್ಟ ಮೊದಲ ಕನ್ನಡ ರಾಜ್ಯವಂಶ ಯಾವುದು ಅಂದ್ರೆ ಕದಂಬ ವಂಶ. ನೆಕ್ಸ್ಟ್ ಗಂಗರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ, ಮೈಸೂರಿನ ಒಡೆಯರು ಮನೆತನ ಇವೆಲ್ಲವನ್ನು ಕರ್ನಾಟಕವನ್ನು ಆಳ್ತಾರೆ ರಾಜವಂಶಗಳು. ಕರ್ನಾಟಕವು ಸಹ ಬ್ರಿಟಿಷರ ಬರೋಕರ ಪೂರ್ವದಲ್ಲಿಯೇ ಕರ್ನಾಟಕವನ್ನು ರಾಜ್ಯಾಡಳಿತ ಮಾಡ್ತಿತ್ತು ಮತ್ತು ಬ್ರಿಟಿಷರ ಅಧಿಕಾರಿಗಳು ಸಹ ಈಸ್ಟ್ ಇಂಡಿಯಾ ಸಹ ಕಂಪ್ನಿ ಸಹ ಆಡಳಿತ ಮಾಡ್ತಾಯಿತ್ತು. ಇವೆಲ್ಲವೂ ಸಹ ಏನು ಮಾಡ್ತಾಯಿತ್ತು ಅಂದರೆ ಆಡಳಿತವನ್ನು ಮಾಡ್ತಾಯಿತ್ತು. ಪ್ರಮುಖ ರಾಜವಂಶಗಳು ಕದಂಬರು, ಬನವಾಸಿ ಕದಂಬರಿದ್ದರು. ಮೊದಲ ಕನ್ನಡ ರಾಜವಂಶ ಆಗಿತ್ತು. ಗಂಗರರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ, ಮೈಸೂರಿನ ಒಡೆಯರು ಇವೆಲ್ಲವನ್ನು ಕರ್ನಾಟಕ ಅಂತ ಆಳಿದಂಥ ಪ್ರಮುಖ ಮನೆತನಗಳು ಅಂತೇಳಿ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಇನ್ನೇನು ಯುನೆಸ್ಕೋ ಪಾರಂಪರಿಕ ತಾಣಗಳು ಅಂತ ನೋಡ್ತೀವಿ. ಯುನೈಟೆಡ್ ನೇಷನ್ ಎಜುಕೇಷನ್ ಸೈಂಟಿಫಿಕ್ ಕಲ್ಚರ್ ಆರ್ಗನೈಸೇಷನ್ಸ್ ಈ ಸಂಸ್ಥೆಗೆ ಸಂಬಂಧಪಟ್ಟದ್ದು. ಕರ್ನಾಟಕದಲ್ಲಿ ಯಾವೆಲ್ಲ ತಾಣಗಳದಾವ? ವಿಶ್ವ ಪಾರಂಪರಿಕ ತಾಣಗಳು. ಕರ್ನಾಟಕದಲ್ಲಿ ವಿಶ್ವ ಪಾರಂಪರಿಕ ತಾಣಗಳು 4 ಹಂಪಿ ವಿಜಯನಗರ ಜಿಲ್ಲೆಗೆ ಕಂಡುಬರ್ತೈತಿ. 1986ರಲ್ಲಿ ಯುನೆಸ್ಕೋ ಪಟ್ಟಿ ಸೇರ್ಪಡೆಗೊಂಡೈತಿ. ಪಟ್ಟದಕಲ್ಲು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರ್ತೈತಿ. 1983ರಲ್ಲಿ ಸೇರಿಕೊಂಡೈತಿ, 87ರಲ್ಲಿ. ನೆಕ್ಸ್ಟ್ ಹೊಯ್ಸಳರ ಪವಿತ್ರ ದೇವಾಲಯದಂಥ ಬೇಲೂರು ಹಳೆಬೀಡು ಸೋಮನಾಥ ಹೊಯ್ಸಳ ಪವಿತ್ರ ದೇವಾಲಯ 2023ರಲ್ಲಿ ಯುನೆಸ್ಕೋ ಪಟ್ಟಿ ಸೇರ್ತೈತಿ. ಪಶ್ಚಿಮ ಘಟ್ಟಗಳು ಅಂದರೆ ಸಹ್ಯಾದ್ರಿ ಶ್ರೇಣಿ ಅಂತ ಕರಿತೀವಿ. ಇದು ಸಹ ಕರ್ನಾಟಕದಲ್ಲಿ ಕಂಡುಬರುವಂಥ ಪ್ರಮುಖವಾದಂಥ ವಿಶ್ವ ಪಾರಂಪರಿಕ ತಾಣಗಳು. ಹಂಪಿ, ಪಟ್ಟದಕಲ್ಲು, ಹೊಯ್ಸಳದ ಪವಿತ್ರ ದೇವಾಲಯ, ಬೇಲೂರು ಹಳೆಬೀಡು ಮತ್ತು ಸೋಮನಾಥಪುರ 2023ರಲ್ಲಿ ಮೊಟ್ಟ ಮೊದಲ ಬಾರಿ ಇದು ಸೇರ್ಪಡೆ ಆಗೈತಿ. ನೆಕ್ಸ್ಟ್ ಏನು ಸಾಹಿತ್ಯ ಜ್ಞಾನಪೀಠ ಪ್ರಶಸ್ತಿ. ರಾಜ್ಯ ಅಂದ ಮೇಲೆ ಅಲ್ಲಿ ಸಾಹಿತ್ಯಗಳು ಪ್ರಶಸ್ತಿಗಳು ಕಂಡುಬರ್ತವೆ. ಹಾಗಾದರೆ ಕರ್ನಾಟಕದಲ್ಲಿ ಯಾವೆಲ್ಲ ಸಾಹಿತಿಗಳಿದಾರ, ಯಾವೆಲ್ಲ ಕೃತಿಗೆ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅಂತ ನೋಡಿದಾಗ ಕನ್ನಡ ಭಾಷೆಗೆ ಇಲ್ಲಿವರೆಗೆ ಅತಿ ಹೆಚ್ಚು, ಹಿಂದಿ ಭಾಷೆಗೆ ಜೊತೆಗೆ ಹಿಂದಿ ಭಾಷೆ 2ನೇ ಸ್ಥಾನದಲ್ಲಿತ್ತು. ಒಟ್ಟು 8 ರಾಷ್ಟ್ರೀಯ ಪ್ರಶಸ್ತಿ 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿತ್ತು. ಕನ್ನಡ ಭಾಷೆಗೆ ಅತಿ ಹೆಚ್ಚು, ಹಿಂದಿಯ ಭಾಷೆಯ ಜೊತೆಗೆ ಅಂತಿತ್ತು, ಆದರೆ ಹಿಂದಿಯನ್ನು ಹೊರತುಪಡಿಸಿ ಒಟ್ಟು 8 ಭಾಷೆಗೆ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದೈತೆ. ನಿಮಗೆ ಎಕ್ಸಾಮ್ ಪಾಯಿಂಟಿಂದ ಅತ್ಯಂತ ಇಂಪಾರ್ಟೆಂಟ್ ಕರ್ನಾಟಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟವರ ಇಸ್ವಿ, ಅವರ ಬರೆದ ಕೃತಿ ಮತ್ತು ಅವರಿಗೆ ಯಾವ ವರ್ಷದಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಈ ಸಂಪೂರ್ಣವಾಗಿ ಇಲ್ಲಿ ಟೇಬಲ್ಸ್ ಇದೆ, ನೀವು ಸಹ ಅಧ್ಯಯನವನ್ನು ಮಾಡ್ಕೋಬೋದು. ಏನು ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ವ್ಯಕ್ತಿ ಯಾರಂದ್ರೆ ಕುವೆಂಪು, KV ಪುಟ್ಟಪ್ಪ ಅಂತ ಕರಿತೀವಿ. ಅವರ ಹೆಸರೇನು KV ಪುಟ್ಟಪ್ಪ. ಇವರ ನಿಕ್ನೇಮ್ ಕಾಮಿನೇಮ್ ಕುವೆಂಪು. ಇವರ ಯಾರ ಬರೆದ ಕೃತಿಗೆ ಅಂದರೆ ಶ್ರೀ ರಾಮಾಯಣಂ ದರ್ಶನ ಬರೆದ ಕೃತಿಗೆ 1973ರಂದು ಮೊಟ್ಟ ಮೊದಲ ಬಾರಿಗೆ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟ ವ್ಯಕ್ತಿ ಯಾರಂದರೆ ಕುವೆಂಪು. ಯಾವ ಕೃತಿಗೆ? ಶ್ರೀ ರಾಮಾಯಣಂ ದರ್ಶನ ಎಂಬ ಕೃತಿಗೆ. ನೆಕ್ಸ್ಟ್ ದ ರಾ ಬೇಂದ್ರೆ ಅವರು 4 ತಂತಿ ಕೃತಿಗೆ 1973ರಲ್ಲಿ ದ ರಾ ಬೇಂದ್ರೆಯವರಿಗೆ 4 ತಂತಿ ಕೃತಿಗೆ
ಜ್ಞಾನಪೀಠ ಪ್ರಶಸ್ತಿ ಬಂತು. ನೆಕ್ಸ್ಟ್ ಮೂರನೇದಾಗಿ ಶಿವರಾಮ್ ಕಾರಂತ್ ಅವರು ಮೂಕಜ್ಜಿಯ ಕನಸುಗಳು ಎಂಬ ಕೃತಿಗೆ 1977ರಲ್ಲಿ ಶಿವರಾಮ್ ಕಾರಂತ್ ಅವರು ಬರೆದಂತಹ ಮೂಕಜ್ಜಿ ಕನಸುಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ. ಜ್ಞಾನಪೀಠ ಪ್ರಶಸ್ತಿ. ನೆಕ್ಸ್ಟ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಬರೆದ ಕೃತಿ ಚಿಕ್ಕ ವೀರ ರಾಜೇಂದ್ರ. ಇವರಿಗೂ ಸಹ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಯಾರಿಗೆ? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ನೆಕ್ಸ್ಟ್ ವಿ ಕು ಗೋಕಾಕ್ ಅವರಿಗೆ ಭಾರತದ ಸಿಂಧು ರಶ್ಮಿ ಎಂಬ ಕೃತಿಗೆ 1990ರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗ್ತದೆ. ಯಾರಿಗೆ? ವಿ ಕು ಗೋಕಾಕ್, ಭಾರತದ ಸಿಂಧು ರಶ್ಮಿ ಎಂಬ ಕೃತಿಗೆ. ನೆಕ್ಸ್ಟ್ ಯು ಆರ್ ಅನಂತಮೂರ್ತಿ ಅವರು 1994ರಲ್ಲಿ ಇವರಿಗೆ ನೊಬೆಲ್ ಪ್ರಶಸ್ತಿಯನ್ನು ಸಮಗ್ರ ಸಾಹಿತ್ಯಕ್ಕೆ ಕೊಡುಗೆ ನೀಡಿದ ಕಾರಣದಿಂದಾಗಿ ಇವರಿಗೆ 1994ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ನೀಡಿದೆ. ನೆಕ್ಸ್ಟ್ ಗಿರೀಶ್ ಕಾರ್ನಾಡ್ ಅವರ ಕ್ಷೇತ್ರ ಯಾವುದಪ್ಪ ಅಂದ್ರೆ ಸಾಹಿತ್ಯ ಮತ್ತು ನಾಟಕ ರಂಗದ ಒಟ್ಟಾರೆ ಕೊಡುಗೆ. ಸಾಹಿತ್ಯ ಕ್ಷೇತ್ರಕ್ಕೂ ಮತ್ತು ನಾಟಕ ರಂಗಕ್ಕೂ ಕೊಟ್ಟಂಥ ಒಟ್ಟಾರೆ ಕೊಡುಗೆಯನ್ನು ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗೋ ಕಾರಣ ಆಗೈತಿ. ಇವರಿಗೆ 1994ರಲ್ಲಿ ಸಹ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭ್ಯತೆ. ನೆಕ್ಸ್ಟ್ ಚಂದ್ರಶೇಖರ್ ಕಂಬಾರ್ ಅವರು ಇವರು ಸಾಹಿತ್ಯದ ಒಟ್ಟಾರೆ ಸಾಹಿತ್ಯಕ್ಕೆ ಕೊಟ್ಟಂತಹ ಕೊಡುಗೆ ಗಮನಿಸಿ ಇವರಿಗೆ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ದೊರೆಯಿತು. ಇಲ್ಲಿಯವರೆಗೆ ಕರ್ನಾಟಕದಿಂದ ಜ್ಞಾನಪೀಠ ಪ್ರಶಸ್ತಿ ಪಡೆದವರ ಸಂಖ್ಯೆ ಎಷ್ಟಂದ್ರೆ 8. ನಿಮ್ಗೆ ಕೇಳ್ತಾನೆ, ಕರ್ನಾಟಕದಿಂದ ಇಲ್ಲಿಯವರೆಗೆ ಎಷ್ಟು ವ್ಯಕ್ತಿಗಳು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ? ಇವೆಲ್ಲ ಸಹ ಕರ್ನಾಟಕದಿಂದ ಅಲ್ಲ, ಒಟ್ಟಾರೆ ಕರ್ನಾಟಕದಿಂದನೇ ನೆನಪಿರಲಿ. ನೆಕ್ಸ್ಟ್ ರಾಷ್ಟ್ರೀಯ ಉದ್ಯಾನಗಳು ಮತ್ತು ವನ್ಯಜೀವಿ ಧಾಮಗಳು. ಕರ್ನಾಟಕದಲ್ಲಿ ಯಾವೆಲ್ಲ ನ್ಯಾಷನಲ್ ಪಾರ್ಕ್ ಅದಾವ ಮತ್ತು ಯಾವೆಲ್ಲ ವೈಲ್ಡ್ ಲೈಫ್ ಸೆಂಚುರಿಗಳದಾವ ಎಲ್ಲವನ್ನು ನೋಡೋಣ. ಕರ್ನಾಟಕದಲ್ಲಿ ಒಟ್ಟು ರಾಷ್ಟ್ರೀಯ ಉದ್ಯಾನಗಳು ಎಷ್ಟು ಅದಾವ ಅಂದ್ರೆ 5 ರಾಷ್ಟ್ರೀಯ ಉದ್ಯಾನಗಳು. ನ್ಯಾಷನಲ್ ಪಾರ್ಕ್ ಅಂತೇಳಿ ನೋಡ್ತೀವಿ. ನ್ಯಾಷನಲ್ ಪಾರ್ಕ್ ಕರ್ನಾಟಕದಲ್ಲಿರುವಂತಹ ಒಟ್ಟು ರಾಷ್ಟ್ರೀಯ ಉದ್ಯಾನಗಳು ಎಷ್ಟು ಅದಾವ? ಕರ್ನಾಟಕದಲ್ಲಿ ಒಟ್ಟು ರಾಷ್ಟ್ರೀಯ ಉದ್ಯಾನಗಳ ಸಂಖ್ಯೆ ಎಷ್ಟೈತಿ? 5 ರಾಷ್ಟ್ರೀಯ ಉದ್ಯಾನಗಳು ಕಂಡು ಬರ್ತಾವೆ ಕರ್ನಾಟಕದಲ್ಲಿ. ಒಂದನೇದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರ್ತೈತಿ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ ನ್ಯಾಷನಲ್ ಪಾರ್ಕ್ ಯಾವ ಜಿಲ್ಲೆಯಲ್ಲಿ? ಚಾಮರಾಜನಗರ ಜಿಲ್ಲೆಯಲ್ಲಿ. ನಿಮ್ಗೆ ಕೇಳ್ತಾನೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ? ಚಾಮರಾಜನಗರ. ನೆಕ್ಸ್ಟ್ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಬೆಂಗಳೂರು. ಬನ್ನೇರುಘಟ್ಟ ಬೆಂಗಳೂರು. ನೆಕ್ಸ್ಟ್ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಥವಾ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಥವಾ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಮೈಸೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ. ಇದು ಮೈಸೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ಕಂಡುಬರ್ತದೆ. ಮೈಸೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ. ನೆಕ್ಸ್ಟ್ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರ್ತದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಚಿಕ್ಕಮಗಳೂರು. ನೆಕ್ಸ್ಟ್ ಔನ್ಸಿ ರಾಷ್ಟ್ರೀಯ ಉದ್ಯಾನವನ ಕಾಳಿ ಟೈಗರ್ ರಿಸರ್ವ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಔನ್ಸಿ ರಾಷ್ಟ್ರೀಯ ಉದ್ಯಾನವನ. ಒಟ್ಟು ಕರ್ನಾಟಕದಲ್ಲಿ ಇರುವಂಥ ಒಟ್ಟು ರಾಷ್ಟ್ರೀಯ ಉದ್ಯಾನವನ ಸಂಖ್ಯೆ ಎಷ್ಟು? 5. ಯಾವ್ಯಾವ ಅಂತ ಕಂಡಿದಾಗ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಮತ್ತು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಔನ್ಸಿ ರಾಷ್ಟ್ರೀಯ ಉದ್ಯಾನ. ನೆನಪಿರಬೇಕು, ಪ್ರತಿಯೊಂದು ರಾಷ್ಟ್ರೀಯ ಉದ್ಯಾನ ಅತ್ಯಂತ ಮಹತ್ವದಾಗಿರ್ತೈತಿ. ಇದು ಸಹ ಕರ್ನಾಟಕದ ವಿಶೇಷವಾದಂತಹ ನ್ಯಾಷನಲ್ ಪಾರ್ಕ್ ಅದಾವ. ನೆಕ್ಸ್ಟ್ ಇನ್ನು ನಮ್ಮಲ್ಲಿ ಹುಲಿ ಸಂರಕ್ಷಿತ ಪ್ರದೇಶಗಳದಾವೆ. ಪ್ರಾಜೆಕ್ಟ್ ಟೈಗರ್ ಏನು ಬರ್ತಲ್ಲ 1973ರಲ್ಲಿ, ಅದರಲ್ಲಿ ಸಂಯುಕ್ತ ಮುಂಚೆ ನಮ್ಮಲ್ಲಿ 5 ಹುಲಿ ಸಂರಕ್ಷಿತ ಪ್ರದೇಶಗಳದಾವೆ. ಯಾವ ಅಂತೇಳಿ ನೋಡಿದಾಗ ಒಂದನೇದು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ, ಭದ್ರಾ, ನಾಗರಹೊಳೆ, ದಾಂಡೇಲಿ ಮತ್ತು ಔನ್ಸಿ, ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ, ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ BRT ಅಂತ ಕರೀತಾರೆ. ಕರ್ನಾಟಕದಲ್ಲಿ ಒಟ್ಟು ಹುಲಿ ಸಂರಕ್ಷಿತ ಪ್ರದೇಶ ಎಷ್ಟಂದ್ರೆ 5 ಹುಲಿ ಸಂರಕ್ಷಿತ ಪ್ರದೇಶಗಳದಾವ. ಯಾವ್ಯಾವ ಅಂತೇಳಿ ಎಕ್ಸಾಂಪಲ್ ಕೇಳ್ಬೋದು. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ, ಭದ್ರಾ, ನಾಗರಹೊಳೆ, ದಾಂಡೇಲಿ, ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ. ಇವೆಲ್ಲವೂ ಸಹ ನಾನು PDF ಅವೈಲೇಬಲ್ ಐತೆ ನಮ್ಮಲ್ಲಿ. ಯಾರು ಈ PDF ನೀವು ತರಗತಿಯನ್ನು ನೋಡೋಕ್ಕಾಗಿಲ್ಲ ಅಂದ್ರೆ ಈ PDF ನೀವು ಡೌನ್ಲೋಡ್ ಮಾಡ್ಕೊಂಡು ಅಧ್ಯಯನವನ್ನು ಮಾಡ್ಬೋದು. ಇನ್ನು ಕರ್ನಾಟಕದಲ್ಲಿರುವಂಥ ಆರ್ಥಿಕತೆಗೆ ಮತ್ತು ಕೈಗಾರಿಕೆ, ಎಕಾನಮಿ ಆ್ಯಂಡ್ ಇಂಡಸ್ಟ್ರಿ ಅಂದ್ರೆ ಕರ್ನಾಟಕವನ್ನು ಭಾರತದ ಸಿಲಿಕಾನ್ ವ್ಯಾಲಿ ಅಥವಾ ಮಾಹಿತಿ ತಂತ್ರಜ್ಞಾನದ ತವರೂರು ಎಂದು ಕರೆಯಲಾಗುತ್ತದೆ. ಏನಂತ ಕರೀತಾರೆ? ಕರ್ನಾಟಕವನ್ನು ಭಾರತದ ಸಿಲಿಕಾನ್ ವ್ಯಾಲಿ ಅಥವಾ ಮಾಹಿತಿ ತಂತ್ರಜ್ಞಾನದ ತವರೂರು IT ಕ್ಯಾಪಿಟಲ್ ಎಂದು ಕರೆಯಲಾಗುತ್ತದೆ. ಯಾವ ನಗರವನ್ನು ಸಿಲಿಕಾನ್ ವ್ಯಾಲಿ ಎಂದು ಕರೀತಾರೆ ಅಂತ ಕೇಳ್ಬೋದು. ಯಾವ ನಗರ ಅಂತ ನಿಮಗೆ ಹೇಳಿದ್ದೀನಿ. ಯಾವ ನಗರ? ಬೆಂಗಳೂರು ನಗರವನ್ನು ಸಿಲಿಕಾನ್ ವ್ಯಾಲಿ ಅಂತ ಕರೀತಾರೆ.
ಮಾಹಿತಿ ತಂತ್ರಜ್ಞಾನ ತವರು ಅಂತ ಕರೀತಾರೆ. ನೆಕ್ಸ್ಟ್ ದೇಶದ ಒಟ್ಟು ಜಿ ಐ ಟ್ಯಾಗ್ ಅದನ್ನು ಭೌಗೋಳಿಕ ಸೂಚ್ಯಂಕ ಜಿಯೋಗ್ರಫಿಕಲ್ ಇಂಡೆಕ್ಸ್ ಪಡೆದ ಉತ್ಪನ್ನಗಳಲ್ಲಿ ಕರ್ನಾಟಕದ ಪ್ರಮುಖ ಸ್ಥಾನದಲ್ಲಿದೆ. ಉದಾಹರಣೆಗೆ ಮೈಸೂರು ಸಿಲ್ಕ, ಚನ್ನಪಟ್ಟಣದ ಆಟಿಕೆಗಳು, ಕೊಡಗಿನ ಕಿತ್ತಾಳೆ, ಮೈಸೂರಿನ ವೀಳ್ಯದೆಲೆ, ಇಳಕಲ್ ಸೀರೆ ಮುಂತಾದವು ಹಲವು ಸಹ ನಿಮಗೆ ಅನುಕೂಲ ಆಗಬೇಕಂದ್ರೆ ಸರ್ ನಂಬರ್ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ ಈ PDF ಅನ್ನು ನೀವು ತೆಗೆದುಕೊಂಡು ಓದ್ಬೋದು. ನೆಕ್ಸ್ಟ್ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಮತ್ತು ರೇಷ್ಮೆ ಉತ್ಪಾದಿಸುವ ರಾಜ್ಯ ಕರ್ನಾಟಕವಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಉತ್ಪಾದಿಸುವ ಕಾಫಿ ಉತ್ಪಾದಿಸುವ ರಾಜ್ಯ ಭಾರತ. ನೆಕ್ಸ್ಟ್ ಅತಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದಿಸುತ್ತೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಸಿದಾಗ ಕೆಲವು ಪ್ರಮುಖ ಅಂಶಗಳನ್ನು ಮತ್ತು ಪ್ರಚಲಿತ ಘಟನೆ ಕರೆಂಟ್ ಅಫೇರ್ಸ್ ನೋಡ್ಕೊತಾ ಹೋಗ್ತಿರ್ಬೇಕು. ಕರ್ನಾಟಕದಲ್ಲಿ ಏನೆಲ್ಲ ಆಗ್ತಿರ್ತೈತಿ, ಪರೀಕ್ಷೆ ಪೂರ್ವದಲ್ಲಿ 1 ತಿಂಗಳ ಪೂರ್ವದಲ್ಲಿ ಆಗುವಂಥ ಘಟನೆಗಳು ಸಹ ಕೆಲವೊಂದು ಬಾರಿ ಪರೀಕ್ಷೆಗೆ ಬರ್ತಿರ್ತಾವೆ. ಆ ಕಾರಣಕ್ಕಾಗಿ ಸಂಪೂರ್ಣವಾಗಿ ನೀವು ಪರೀಕ್ಷೆ ಪ್ರಾರಂಭಕ್ಕಿಂತ ಮುಂಚೆ 1 ತಿಂಗಳ ಮುಂಚೆನೇ ನೀವು ಕರೆಂಟ್ ಅಫೇರ್ಸನ್ನು ಕ್ಲೋಸ್ ಮಾಡಿ ರಿವಿಷನ್ ಮಾಡ್ತಿರ್ಬೇಕು. ಯಾಕಂದ್ರೆ ಸಮಯ ಬಹಳ ಕಡಿಮೆ ಐತಿ. ಬಹಳ ಸಮಯ ಕಡಿಮೆ ಇರೋದ್ರಿಂದ ನೀವೇನು ಮಾಡುತ್ತಿರ್ಬೇಕಂದ್ರೆ ಡೈಲಿ ಪ್ರಾಕ್ಟೀಸಸ್ ಮಾಡ್ತಿರ್ಬೇಕು. ಅದರಲ್ಲಿಯೂ ಸಹ ಈ ಬಾರಿ KPSCಗೆ ಕೊಡುವ ಬದಲು ಎಕ್ಸಾಮನ್ನು KE ಕೊಟ್ಟಿದ್ದಾರೆ. KE ಸಿಲೆಬಸ್ಸನ್ನು ಸಹ ಪಬ್ಲಿಷನ್ ಮಾಡಿದ್ದಾರೆ. ನಾವು ಯಾವ ಚಾಪ್ಟರ್ ಮೇಲೆ ಚಾಪ್ಟರ್ ಮೇಲೆ ಪ್ರಶ್ನೆಗಳು ಬರ್ತಾವೆ ಅಂತೇಳಿ. ನೀವು ಇನ್ನೂ ಸಿಲೆಬಸ್ ನೋಡಿಲ್ಲ ಅಂದ್ರೆ ಈ ಸಂಪೂರ್ಣವಾದಂಥ PCಗೆ ಸಂಬಂಧಪಟ್ಟಂಥ ವಿಡಿಯೋ ನನ್ನಲ್ಲಿ ಯೂಟ್ಯೂಬ್ ಚಾನಲ್ನಾಗ ಐತಿ. ನೀವು ಅಲ್ಲಿ ಹೋಗಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಸಿಗುತ್ತೆ. ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿದರೆ ಸೀದಾ ನಾವು ಸಂಪೂರ್ಣವಾದಂಥ ನೋಟಿಫಿಕೇಷನನ್ನೇ ನಾವು ತರಗತಿ ಮಾಡಿಕೊಟ್ಟಿದ್ದೀನಿ. ಯಾರು ಹಾಕಬೇಕು, ಯಾರಿಲ್ಲ, ಯಾರು ಎಲಿಜಿಬಲ್ ಇದರಿ, ಎಷ್ಟು ಕನಿಷ್ಠ ವಯಸ್ಸು ಎಷ್ಟು, ಗರಿಷ್ಠ ಎಷ್ಟು, ITI ಹಾಕ್ಬೋದಾ, ಡಿಪ್ಲೊಮಾ ಆದ್ರೆ ಹಾಕ್ಬೋದಾ, ಇವೆಲ್ಲವೂ ಸಹ ಕ್ಲಾರಿಟಿ ಮಾಡಿಕೊಟ್ಟಿದ್ದು ವಿಡಿಯೋ ಅಪ್ಪ ಅಂದ್ರೆ ಸರ್ ಬಂದಮ್ಯಾಗ ನಿಮಗೆ ಹೇಳ್ತಾರೆ. ಇದೆಲ್ಲವೂ ಸಹ ಏನಾಗಿತ್ತಂದ್ರೆ ಕರ್ನಾಟಕದ ಕುರಿತು ಒಂದು ಪರಿಚಯ. ಕರ್ನಾಟಕದ ಮೇಲೆ ಯಾವೆಲ್ಲ ರೀತಿ ಪ್ರಶ್ನೆಗಳು ಬಂದರೆ ನೀವು ಉತ್ತರಿಸ್ಬೇಕಂತೇಳಿ ನಿಮಗೆ ಈಗ ಕೇಳ್ತಾನೆ. ಕರ್ನಾಟಕದ ಸಿಲಿಕಾನ್ ವ್ಯಾಲಿಯಿಂದ ಯಾವ ನಗರವನ್ನು ಕರೀತಾರೆ? ಬೆಂಗಳೂರು. ಕರ್ನಾಟಕದಲ್ಲಿರುವಂಥ ರಾಷ್ಟ್ರೀಯ ಉದ್ಯಾನಗಳ ಸಂಖ್ಯೆ ಎಷ್ಟು? 5. ಅವು ಯಾವುವು? ಬಂಡೀಪುರ, ಬನ್ನೇರುಘಟ್ಟ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಔಂಸಿ ರಾಷ್ಟ್ರೀಯ ಉದ್ಯಾನವನ. ಇವೆಲ್ಲವೂ ಸಹ ಒಟ್ಟು 5 ರಾಷ್ಟ್ರೀಯ ಉದ್ಯಾನಗಳು ಅದಾವೆ ನಮ್ಮ ಕರ್ನಾಟಕ. 5 ರಾಷ್ಟ್ರೀಯ ಉದ್ಯಾನವನಗಳು. ನೆಕ್ಸ್ಟ್ ಕರ್ನಾಟಕದಲ್ಲಿ ಹುಲಿ ಸಂರಕ್ಷಿತ ಪ್ರದೇಶಗಳು ಅದಾವೆ. ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ. ಈ ರೀತಿ ಯಾವುದಾದ್ರು ಪ್ರಶ್ನೆಗಳು ನಿಮ್ಮ ಎಕ್ಸಾಮಲ್ಲಿ ಬರ್ತಾವೆ. ಆ ಕಾರಣಕ್ಕಾಗಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಿಮ್ಮ ಆತ್ಮೀಯ ಮಿತ್ರರಿಗೆ ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಇನ್ನು ಕೆಲವೇ ದಿನಗಳಲ್ಲಿ PC ಪರೀಕ್ಷೆ ಇರುವ ಕಾರಣದಿಂದಾಗಿ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಆತ್ಮಸ್ಥೈರ್ಯವನ್ನು ತೆಗೆದುಕೊಂಡು ಸಮಯವನ್ನು ಸದುಪಯೋಗವಾಗಿ ಬಳಸಿಕೊಂಡು ಹಾಗೂ ಸರಿಯಾಗಿ ನಿದ್ದೆ ಮಾಡುವ ಮುಖಾಂತರ ನೀವು ಪೊಲೀಸ್ ಎಕ್ಸಾಮಿಗೆ ಪ್ರಿಪೇರ್ ಆಗಿ ಹಾಗೂ ಎಕ್ಸಾಮ್ ಪ್ರಿಪೇರ್ ಆಗುವ ಜೊತೆಗೆ ಫಿಸಿಕಲ್ ಪೇಪರ್ ಮುಗಿದ ನಂತರ ನಿಮಗೆ ಫಿಸಿಕಲ್ ಕಾಲ್ ಆಗುತ್ತೆ. ಆವಾಗ ಡೈಲಿ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿದ್ರಿ. ಈಗಾದರೂ ಡೈಲಿ ನೀವು ಮಾರ್ನಿಂಗ್ ರೂಟನ್ನು 1.5 hour ಡೈಲಿ ನೀವು ಪ್ರಾಕ್ಟೀಸ್ ಮಾಡಿರಿ. ಜಾಗಿಂಗ್ ಮಾಡೋದು, ರನ್ನಿಂಗ್ ಮಾಡೋದು. ಈಗಾದರೂ ನೆಕ್ಸ್ಟ್ ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ ರಿಸಲ್ಟ್ ಬಿಡಬೇಕಾದ್ರೆ ಲೇಟ್ ಆಗುತ್ತೆ. ಆ ಸಮಯದಲ್ಲಿ ನೀವು ಅತಿ ಹೆಚ್ಚು ಬಾರಿ ಪ್ರಾಕ್ಟೀಸ್ ಮಾಡಿರಿ ಫಿಸಿಕಲನ್ನು ಸಂಪೂರ್ಣವಾಗಿ. ಆ ಕಾರಣಕ್ಕಾಗಿ ನಿಮಗೆ ಅವರ ದೈಹಿಕವಾಗಿ ಪರೀಕ್ಷೆಯನ್ನು ತೆಗೆದುಕೊಂಡಾಗ, ಫಿಸಿಕಲ್ ಆಗಿ ಟೆಸ್ಟನ್ನು ತೆಗೆದುಕೊಂಡಾಗ ನೀವು ಸಂಪೂರ್ಣವಾಗಿ ಎಲಿಜಿಬಲ್ ಆಗ್ತೀರಿ. ಆ ಕಾರಣಕ್ಕಾಗಿ ಇನ್ನೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಈ ವಾಟ್ಸಪ್ ಲಿಂಕಿಗೆ ನಾನು ನಿಮ್ಮ ನಂಬರ್ ಕೊಟ್ಟಿರ್ತಂತ ಈ PDF ಸಹ ನಿಮ್ಗೆ ಅವೈಲೇಬಲ್ ಐತಿ.